ಈಗ ನಾವು ಮೇಲ್ನೋಟಕ್ಕೆ ಗಮನಿಸ್ತಾ ಇದೀವಿ ಅಂದ್ರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಪದೇ ಪದೇ ಮೀಟಿಂಗ್ಗಳು ನಡೀತಾ ಇದೆ. ಅಂದ್ರೆ ಭಾರತದ ಸೇನೆಯ ದೃಷ್ಟಿಯಿಂದ ಯಾವ ರೀತಿಯಾಗಿರುವಂತಹ ರಣತಂತ್ರಗಳನ್ನ ಹೆಣಿಬೇಕು ಅಂತ ಹೇಳಿ ಮೇಲಿಂದ ಮೇಲೆ ಮೀಟಿಂಗ್ಗಳಾಗ್ತಾ ಇರೋದು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ರಾಜತಾಂತ್ರಿಕವಾಗಿ ತೆಗೆದುಕೊಳ್ಳುವಂತಹ ಆ ರಣತಂತ್ರಗಳಿದೆಯಲ್ಲ, ಬೇರೆ ಬೇರೆ ದೇಶಗಳ ಜೊತೆಗೆ, ಮಿತ್ರ ರಾಷ್ಟ್ರಗಳ ಜೊತೆಗೆ, ಆ ರೀತಿಯಾಗಿರುವಂತಹ ವಿಚಾರಗಳು ಸದ್ಯ ಯಾವ ರೀತಿಯಾಗಿ ನಡೀತಾ ಇರುತ್ತೆ, ಯಾವ ರೀತಿಯಾಗಿ ಆ ಒಂದು ಬೆಳವಣಿಗೆ, ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಕ್ರಮಗಳು ಯಾವ ರೀತಿಯಾಗಿರುತ್ತೆ ಸರ್? ಈ ಡಿಪ್ಲೊಮ್ಯಾಟಿಕ್ ಕ್ರಮಗಳು ನಮ್ಮ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸು, ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರು ಮಾಡ್ತಾ ಇರ್ತಾರೆ. ರಾಜತಾಂತ್ರಿಕವಾಗಿ ಯಾವ ಥರ ಆನ್ಸರ್ ಮಾಡಬೇಕು, ಯಾವ ಥರ UN ನಮ್ಮ ಕಡೆ ಎಳ್ಕೋಬೇಕು, ಯಾವ ಥರ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ವಿಶ್ವಸಂಸ್ಥೆಗಳು ನಮ್ಮ ಕಡೆ ಬೆರಳು ಮಾಡ್ದಂಗೆ ಏನೇನು ಥರ ನಾವು ರೆಡಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಆ ಒಂದು ಆ್ಯಂಗಲಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಈ ಡಿಫೆನ್ಸ್ ಸಂಬಂಧಪಟ್ಟಂಗೆ ಆರ್ಮಿ, ನೇವಿ, ಇಂಡಿಯನ್ ಏರ್ಫೋರ್ಸ್ ಅವ್ರು ಮಾಡ್ತಾ ಇರ್ತಾರೆ. ಅವರು ಮುಂದುವರಿತಾನೆ ಇದ್ದಾರೆ. ನೋಡಿ, ಈಗಾಗಲೇ ಈಗ ಬಂದಿರೋ ಸುದ್ದಿ ಪ್ರಕಾರ ಅಕ್ನೂರ್ ಏರಿಯಾ ಅನ್ನೋದು ಒಂದು ಚಿಕನ್ ನೆಕ್ ಏರಿಯಾ ಅಂತ ಒಂದಿದೆ, ಅಲ್ಲಿ ಜಮ್ಮು ಅಲ್ಲಿ ಬರುತ್ತೆ. ಅದು ವಿಡ್ತ್ ಬಂದು ಮ್ಯಾಕ್ಸಿಮಮ್ 2.1 ಕಿಲೋಮೀಟರ್ಸ್, ಅದು ಲೈನ್ ಆಫ್ ಕಂಟ್ರೋಲು. ಅದನ್ನು ದಾಟಿದ್ದೀವಿ ನಾವು ಆಗಲೇ. ಅದನ್ನು ದಾಟ್ಬಿಟ್ಟು ಸೀಲಾಕೋಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪ್ಲೇಸ್ನೇ ನಾವು ಆಕ್ಯುಪೈ ಮಾಡಿದ್ದೀವಿ. ಅಲ್ಲಿಂದ ಟೆರರಿಸ್ಟ್ಗಳು ಬರೋ ಜಾಗ ಜಾಸ್ತಿ ಇತ್ತು. ಅಲ್ಲಿ ಉತ್ಪಾದನೆ ಆಗಿ ಈ ಅಕ್ನೂರ್ ಚಿಕನ್ ಏರಿಯಾ ಮೂಲಕ ಒಳಗಡೆ ನುಗ್ತಾಯಿದ್ರು. ಅದರಲ್ಲಿ ಆಗಲೇ ನಮ್ಮ ಇಂಡಿಯನ್ ಆರ್ಮಿ 90% ಆಗಲೇ ಮುಂದೆ ಹೊಟ್ಟೋಗಿದ್ದೀವಿ ನಾವು. ಸೊ ನಾವೆಲ್ಲೂ ನಿಂತಿಲ್ಲ. ನಾವು ಆರ್ಮಿ ಏನು ಕೆಲಸ ಮಾಡಬೇಕು ಮಾಡ್ತಾ ಇದೆ. ಬಟ್ ಎಲ್ಲರೂ ಅಂದ್ಕೊಂಡಂಗೆ ಒಂದೇ ಸಲ ತೊಗೊಂಡೋಗಿ ಬಾಂಬ್ ಹಾಕಿ ಇಡೀ ಪಾಕಿಸ್ತಾನ ನಾಶ ಆಗೋಯ್ತಪ್ಪ, ಇವತ್ತು ಶುರು ಮಾಡಿದ್ವಿ ನಾಡಿದ್ದು ಮುಗಿದೋಯ್ತು ಎಲ್ಲ ಅನ್ನೋ ಅಷ್ಟು ಈಸಿಯಾಗಿ ಇರುವಂಥ ಕೆಲಸ ಅಲ್ಲ ಅದು. ಯಾಕಂದರೆ ಅವ್ರ ಹತ್ರನೂ ಸಾಕಷ್ಟು ವಿಮಾನಗಳಿದ್ದಾವೆ, ಸಾಕಷ್ಟು ಅಫ್ಕೋರ್ಸ್ ನಮ್ಮಷ್ಟು ಇಲ್ಲದೆ ಇರ್ಬೋದು, ಆದರೂ ತಡೆಯೋಬಲ್ಲ ಅಷ್ಟು ಸಾಮಗ್ರಿಗಳು ಅವ್ರ ಹತ್ರನೂ ಇದೆ. ಚೈನಾ ನಾಳೆ ಯಾವ ಥರ ಸಪೋರ್ಟ್ ಮಾಡಿರ್ಬೋದು, ಟರ್ಕಿ ಯಾವ್ದಾದ್ರು ಸಪೋರ್ಟ್ ಮಾಡ್ಬೋದಾ? ನೋಡಿ, ಚೈನಾ ಇಸ್ ದ ಲಾರ್ಜೆಸ್ಟ್ ಆರ್ಮ್ ಎಕ್ಸ್ಪೋರ್ಟರ್ಸ್ ಟು ಪಾಕಿಸ್ತಾನ್. ಅದು ಬಿಟ್ಟರೆ ಟರ್ಕಿ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನ್ಗೆ. ಈಗಾಗಲೇ ಡ್ರೋನ್ಸ್ಗಳು ಕೊಟ್ಟಿದ್ದಾರೆ. 2023ರಲ್ಲಿ ಹತ್ತತ್ರ 100 ಡ್ರೋನ್ಸ್ ಕೊಟ್ಟಿದ್ದಾರೆ. ಅವರು ಸಬ್ಮೆರಿನ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅವರು F-16 ಏರೋಪ್ಲೇನ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ಕಡೆ ಚೈನಾ ಆಗಲೇ P-15 ಮಿಸೈಲ್ಸ್ಗಳು ಕೊಟ್ಟಿದ್ದಾರೆ. JF-17ಗೆ ಇಂಟರ್ಫೇಸ್ ಮಾಡಿ 200 ಕಿಲೋಮೀಟರ್ ದೂರದಲ್ಲಿ ಏರ್ ಲಾಂಚಲ್ಲಿ ಹೊಡಿಬೋದು ನಮ್ಮನ್ನು. ನಮ್ಮ ಮಿಸೈಲ್ಸು ಮೊನ್ನೆ ಸಪ್ಲೈ ಮಾಡಿದ್ದಾರೆ. ನೆನ್ನೆ ನೋಡಿದ್ರೆ C-130 ವಿಮಾನ ಬಂದು ಇಳಿದಿದೆ, ಕಾರ್ಗೋ ವಿಮಾನ ಫ್ರಮ್ ಟರ್ಕಿ. ಅದು ಮಿಲಿಟ್ರಿ ವೆಪನ್ಸ್ನೇ ಕ್ಯಾರಿ ಮಾಡಿತ್ತು, ಜನನ ಕ್ಯಾರಿ ಮಾಡಿತ್ತು, ಅದು ಏನೂ ನಮಗೆ ಗೊತ್ತಿಲ್ಲ. ಬಟ್ ಅವ್ರು ಹೇಳೋದು ಫ್ಯೂಯಲ್ ತುಂಬಿಸ್ಕೊಳಕ್ಕೆ ಬಂದಿದ್ವಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ನೋಡ್ಕೊಂಡು ಹೋದರೆ ಯುದ್ಧ ಅಂತ ಸ್ಟಾರ್ಟ್ ಆದರೆ ಅದು ಅಷ್ಟು ಈಸಿಯಾಗಿ ಮುಗಿಯುವಂಥ ಕೆಲಸ ಅಲ್ಲ. ಯಾಕಂದರೆ ಅಂತಾರಾಷ್ಟ್ರೀಯ ಪೋಲರೈಸೇಷನ್ಗಳಾಗ್ತವೆ ಈ ಎರಡು ದೇಶಗಳ ಮಧ್ಯೆ. ಸೊ ಯುದ್ಧ ಈಸ್ ಆಲ್ವೇಸ್ ನಾಟ್ ಎ ಪಾಸಿಬಲ್ ವೇ ಆಫ್ ಫೈಟಿಂಗ್ ದ ಟೆರರಿಸಮ್. ದೇರ್ ಈಸ್ ಮೆನಿ ನ್ಯೂಸ್. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ದೇರ್ ಈಸ್ ಮೆನಿ ವೇಸ್ ಟು ಎಲಿಮಿನೇಟ್ ದಟ್. ಅಂದರೆ ತಲೆಗಳನ್ನೇ ಎತ್ತೋದು, ಯಾಸಿಮ್ ಮುನೀರ್ನೇ ಎತ್ತಬೇಕು, ಇಲ್ಲ ಹಫೀಜ್ ಸೈಯದ್ನ ಎತ್ತಬೇಕು. ಈ ಥರ ಇವ್ರು ಯಾರು ಈ ಟೆರರಿಸ್ಟ್ಗಳನ್ನ ಹುಟ್ಟಾಕ್ತಾ ಇದ್ದಾರೋ ಅಂಥವ್ರನ್ನ ಮಟ್ಟ ಹಾಕಬೇಕು. ಈಗ ಒಳ್ಳೆ ಟೈಮು ನಮಗೆ ಗಿಲ್ಗಿಟ್ ಪಾಕಿಸ್ತಾನೋ ಇಲ್ಲ ಆಜಾದ್ ಕಾಶ್ಮೀರೋ ಯಾವುದಾದ್ರು ಒಂದು ಪ್ರದೇಶ ನಮ್ಮಿಂದ ಯಾವ್ದು ಕಳ್ಕೊಂಡಿದ್ದೀವೋ ಅದನ್ನು ಎಳ್ಕೊಳ್ಳೋ ಪ್ರಯತ್ನನೂ ಮಾಡ್ಬೋದು ನನ್ನ ಪ್ರಕಾರ. ಅದು ಬಿಟ್ಟರೆ ಫುಲ್ ಫ್ಲೆಡ್ಜ್ ವಾರ್ ಆಗೋದಂತೂ ಅಸಾಧ್ಯದ ಮಾತು ಅಂತ ನಾನು ಹೇಳ್ತೀನಿ. ಅದೇನಿದ್ರು ಸರ್, ಇದೀಗ ಪಾಕಿಸ್ತಾನಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ದೊಡ್ಡ ಬಲ ಅಂತಂದ್ರೆ ಅಥವಾ ದೊಡ್ಡ ಧೈರ್ಯ ಅಂತಂದ್ರೆ ಅವರಿಗೆ ಅವರ ಬೆಂಬಲಕ್ಕೆ ಟರ್ಕಿ ಬರ್ತಾರೆ, ಚೀನಾ ಬರ್ತಾರೆ. ಸೊ ಆ ಒಂದು ಧೈರ್ಯದ ಒಂದು ಮಾತುಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಎರಡು ದೇಶಗಳನ್ನ ತಟಸ್ಥಗೊಳಿಸುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಭಾರತದ ಕಡೆಯಿಂದ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಆಗ್ತಾ ಇರೋದಿಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಯತ್ನಗಳು ಮುಂದುವರಿಯ? ನೋಡಿ, ನಿನ್ನೆ UN ಸಂಸ್ಥೆಯಲ್ಲಿ ಒಂದು ಘೋಷಣೆ ಆಯಿತು, 20 ರಾಷ್ಟ್ರಗಳು ಭಾರತಕ್ಕೆ ಈ ಟೈಮಲ್ಲಿ ನಿಂತ್ಕೋಬೇಕು ಅಂತ ಸಪೋರ್ಟಿವ್ ಆಗಿ. ಬಟ್ ಚೈನಾ ಏನು ಮಾಡ್ತು, ಅವ್ರು ವಿಟೋ ಪವರ್ ಯೂಸ್ ಮಾಡಿ ಭಾರತ ಅನ್ನೋ ವರ್ಡ್ ತೆಗೆದಾಕ್ಬಿಟ್ಟು ಯಾವುದು ಕರೆಕ್ಟ್ ಅನಿಸುತ್ತೋ ಆ ರಾಷ್ಟ್ರಕ್ಕೆ ನಾವು ಸಪೋರ್ಟ್ ಕೊಡಬೇಕು ಅನ್ನೋ ಒಂದು ಮಾಡಿಫಿಕೇಷನ್ ಮಾಡಿಸಿದ್ರು ವಿಶ್ವಸಂಸ್ಥೆಯಲ್ಲಿ ನೆನ್ನೆ, ಅಂದರೆ UN ಕೌನ್ಸಿಲಲ್ಲಿ. ಸೊ ಈ ಥರಗಳ ಕೆಲಸಗಳು ನಡೀತಾ ಇದ್ದಾವೆ. ಅಫ್ಕೋರ್ಸ್ ಅಮೇರಿಕಾಯಿಂದ ಈಗಾಗಲೇ ತುಳಸಿ ಗಬಾರ್ಡ್ ಆಗಲಿ, ಕಶ್ ಪಟೇಲ್ ಆಗಲಿ, ರಷ್ಯಾಯಿಂದ, UK ಒಳ್ಳೆ ಮಾತುಗಳಂತೂ ಬಂದಿದ್ದಾವೆ ಇಲ್ಲಿ. ಬಟ್ ಈ ಟ್ರಂಪ್ದು ಇದೊಂದು ನೀತಿ ಹೇಳಕ್ಕೆ ಬರಲ್ಲ. ಒಂದೊಂದು ಸಲ ಒಂದೊಂದು ಥರ ಮಾತು. ಯಾಕಂದರೆ 1,500 ವರ್ಷದಿಂದ ಈ ನಡೀತಾ ಇತ್ತು ಈ ಯುದ್ಧ, ಇದಕ್ಕೇನು ಮಾಡೋದು?
ಸೊ ಈ ಥರ ಈ ಡಬಲ್ ಎಡ್ಜ್ ಥರ ಆ್ಯಕ್ಟ್ ಮಾಡ್ತಾರೆ, ಅದನ್ನು ನಂಬೋಕ್ಕಾಗಲ್ಲ ನಾವು. ಸೊ ಬಟ್ ಪ್ರಯತ್ನಗಳಂತೂ ನಡೀತಾ ಇದೆ. ಆಸ್ಟ್ರೇಲಿಯಾದವರು ನಮ್ಮ ಕಡೆ ಸಪೋರ್ಟಲ್ಲಿದ್ದಾರೆ. ಆ ಥರ ಎಲ್ಲ ಬೇಕಾದಷ್ಟು ದೇಶಗಳು ಅವರು ಸೂಚನೆ ಕೊಟ್ಟಿದ್ದಾರೆ. ಯಾರು ಕೊಡ್ತಾರೋ ಬಿಡ್ತಾರೋ. ಇಸ್ರೇಲ್ ಅಂತೂ ಓಪನ್ ಆಗಿ ಹೇಳಿದೆ, ನಾವು ಭಾರತದ ಜೊತೆ ಇರದೇ ಇರ್ತೀವಿ, ನಾವು ಭಾರತ ಪರ ನಿಂತೇ ನಿಲ್ತೀವಿ ಅಂತ. ಸೊ ಈ ಥರ ಸಪೋರ್ಟ್ ನಮಗೂ ಇದೆ. ಯಾಕಂದರೆ ನಾಳೆ ದಿವಸ ಈ ಕೈನೆಟಿಕ್ ಯುದ್ಧ ಒಂದೇ ಅಲ್ಲ, ನಾಳೆ ದಿವಸ ಯುದ್ಧ ಆಗ್ಬೋದು, ಸೈಬರ್ ಅಟ್ಯಾಕ್ಸ್ಗಳಾಗ್ಬೋದು ಪಾಕಿಸ್ತಾನ ಕಡೆಯಿಂದ. ಅವ್ರಿಗೆ ಆ ನಾಲೆಜ್ ಇಲ್ಲದೆ ಹೋದರೂ ಚೈನೀಸ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ನಮ್ಮ ಮೇಲೆ. ಅದಕ್ಕೆ ಕೌಂಟ್ರು ಕೊಡೋವಷ್ಟು ಟೆಕ್ನಾಲಜಿಕಲಿ ಅಪ್ಗ್ರೇಡೇಷನ್ ಇಸ್ರೇಲ್ ಸಪೋರ್ಟ್ ಬೇಕಾಗುತ್ತೆ, ಅಮೆರಿಕನ್ ಸಪೋರ್ಟ್ ಬೇಕಾಗುತ್ತೆ. ಇಂಥವೆಲ್ಲ ನಾವು ನಮ್ಮದು ವಿದೇಶಾಂಗದ ಕೆಲಸನೇ ಅದನ್ನೆಲ್ಲ ನಾವು ಕಲೆ ಹಾಕಿ ಆ ಸಪೋರ್ಟ್ನ ನಾವು ತಗೋಬೇಕಾಗತ್ತೆ. ಸೊ ಯುದ್ಧ ಅನ್ನೋದು ಜಸ್ಟ್ ಒಂದು 2-3 ದಿವಸ ನಡೆಯೋವಂಥ ಕೆಲಸ ಅಲ್ಲ. ಯಾವ್ಯಾವ ಥರ ಯುದ್ಧ, ಯಾವ್ಯಾವ ಥರ ಅಟ್ಯಾಕ್ಸ್ಗಳಾಗುತ್ತೆ ಅಂತ ಭಾಳ ಯೋಚನೆ ಮಾಡಬೇಕಾಗತ್ತೆ. ಒಂದು ಫುಟ್ ಸೋಲ್ಜರ್ಸು, ಒಂದು ಡ್ರೋನ್ಸ್ ಮೂಲಕ ಅಟ್ಯಾಕ್ ಆಗ್ಬೋದು, ಇಲ್ಲ ಏರೋಪ್ಲೇನ್ ಮೂಲಕ ಅಟ್ಯಾಕ್ ಆಗ್ಬೋದು. ನೇವಿ ಆಗಲೇ ಹೋಗಿ ನಮ್ಮ ಕರಾಚಿ ಪೋರ್ಟ್ ಹತ್ರ ನಿಂತಿದೆ, ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಲೇ ಹೋಗಿ ನಿಂತಿದೆ ಈಗ INS ವಿಕ್ರಾಂತ್. ಸೊ ಅಲ್ಲಿಂದ ಯಾವ ಥರ ಅಟ್ಯಾಕ್ ಬರ್ಬೋದು, ಅವ್ರ ಹತ್ರ ಎಷ್ಟು ಸಬ್ಮೆರಿನ್ಸ್ ಇದೆ, ಅವ್ರ 5ರಲ್ಲಿ 3 ಕೆಟ್ಟೋಗಿದೆ, ಆ 3ನ ಟರ್ಕಿ ಅವ್ರು ರಿಪೇರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ನೇವಿ ಥರ ಯಾವ ಥರ ನಾವು ಪ್ರಾಬ್ಲಮ್ಗಳ್ನ ಎದುರಿಸ್ಬೋದು, ನಾವು ಯಾವ ಥರ ಅಟ್ಯಾಕ್ ಮಾಡ್ಬೋದು. ಸೊ ಇಂಥವೆಲ್ಲ ಭಾಳ ಚರ್ಚೆಗಳು ನಡೆದಿರ್ತವೆ. ನಾವು ಅಂದ್ಕೊಂಡಂಗೆ ಇವತ್ತು ನಾಳೆ ಬೆಳಿಗ್ಗೆ ಜನಗಳು T20 ಮ್ಯಾಚ್ ಥರ ಇವನು ಹೊಡೆದು ಇವತ್ತು ಮುಗಿಸ್ಬಿಡ್ತೀವಿ ಅರ್ಧ ಗಂಟೆಯಲ್ಲಿ 1 ಅವರಲ್ಲಿ, ಆ ಥರ ಆಗಲ್ಲ ಫುಲ್ ಫ್ಲೆಜ್ ಯುದ್ಧ ಅಂದರೆ. ಸೊ ಪ್ರತಿಯೊಂದು ಯೋಚನೆಗಳಲ್ಲೂ ಮಾಡಿಕೊಂಡು ಹಂತ ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್ ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.